ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಟಾಪಟಿ ವಿಚಾರ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮಧ್ಯಪ್ರವೇಶವಾಗಿದೆ. ಸಿಟಿ ರವಿ ದೂರಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಪತ್ರವನ್ನು ಬರೆದಿದ್ದಾರೆ. ಸಿಟಿ ರವಿ ಬಂಧನದ ಬಳಿಕ 400 ಕಿಲೋಮೀಟರ್ ಅಲೆದಾಡಿಸಿರುವಂತಹ ಆರೋಪ, ದುರ್ಗಮ ಪ್ರದೇಶ ಕಬ್ಬಿನ ತೋಟಕ್ಕೆ ಕರೆದೊಯ್ದು ಕಿರುಕುಳ ಕೊಟ್ಟಂತಹ ಆರೋಪ, ಬೆಳಗಾವಿ ಕಮಿಷನರ್, ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಒತ್ತಾಯವಾಗಿದೆ. ಯಾವಾಗ ರಾಜ್ಯಪಾಲರಿಗೆ ಸಿಟಿ ರವಿ ದೂರನ್ನ ಕೊಟ್ಟರೋ ದೂರಿನ ಬೆನ್ನಲ್ಲೇ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನು ಮಾಡಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡಲಿಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಸಂಘರ್ಷ ಇದೆಯಲ್ಲ, ಅದು ಮತ್ತೊಂದು ಹಂತಕ್ಕೆ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯನ್ನು ರಾಜ್ಯ ಸರ್ಕಾರ ಟೀಕಿಸಿತ್ತು. ಕ್ಯಾಬಿನೆಟ್ನಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಈಗ ಸಿಟಿ ರವಿ ವಿಚಾರದಲ್ಲಿ ರಾಜ್ಯಪಾಲರ ಪ್ರವೇಶವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಅನ್ನುವಂತಹ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಈಗ ವಿವರಣೆಯನ್ನ ಕೇಳಿದ್ದಾರೆ ಸಿಎಂ ಅವರಿಂದ, ಯಾವ ರೀತಿಯ ವಿವರಣೆ ಹೋಗುತ್ತೆ, ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಮಸೂದ್? ಪ್ರೇಮ್, ಸಿಟಿ ರವಿ ಅವರ ಪ್ರಕರಣದಲ್ಲಿ ಕೊನೆಗೂ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ಕಳೆದ ವಾರನೇ ರಾಜ್ಯಪಾಲರಿಗೆ ಸಿಟಿ ರವಿ ಅವರು ದೂರು ಕೊಟ್ಟಿದ್ರು. ಅದಕ್ಕೂ ಮುನ್ನವೇ ಬಿಜೆಪಿ ನಿಯೋಗದಿಂದ ದೂರು ಕೊಡಲಾಗಿತ್ತು. ಸಿಟಿ ರವಿ ಅವರು ಮುಖ್ಯವಾಗಿ ತಮ್ಮ ದೂರಿನಲ್ಲಿ ಡಿಸೆಂಬರ್ 19ನೇ ತಾರೀಕು ಪೊಲೀಸರು ಅಮಾನವೀಯಾಗಿ ನಡ್ಕೊಂಡಿದ್ದಾರೆ, ನನ್ನ ಜೊತೆ ಇಡೀ ರಾತ್ರಿ ಊಟ ಇಲ್ದೇನೆ ಪೆಟ್ಟು ಬೇರೆ ಬಿದ್ದಿತ್ತು, ಇಡೀ ನೈಟು ಓಡಾಡ್ತಿದ್ದಾರೆ, ಅಲ್ತಿದ್ದಾರೆ 3-4 ಜಿಲ್ಲೆಗಳಲ್ಲಿ ಅನ್ನುವಂತ ದೂರು ಕೊಟ್ಟಿದ್ರು. ಆ ಪೊಲೀಸರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವ್ರ ವಿರುದ್ಧ ಕ್ರಮ ಆಗ್ಬೇಕು, ಪೊಲೀಸರನ್ನ ಅಮಾನತ್ ಮಾಡಬೇಕು, ಕಾನೂನು ಕ್ರಮ ಆಗ್ಬೇಕು, ಜೊತೆಗೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ, ಸೂಕ್ತ ಭದ್ರತೆ ಸರ್ಕಾರದಿಂದ ಕೊಡಿಸ್ಬೇಕು, ಪ್ರಕರಣ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಅದೇ ದಿನ ರಾಜ್ಯಪಾಲರು ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಗಮನ ಸೆಳೆದಿದ್ದಾರೆ. ಸಿಟಿ ರವಿ ಅವರ ಅಷ್ಟು ಆರೋಪಗಳನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ ರಾಜ್ಯಪಾಲರು. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬೇರೆ ಬರೆದು ಸಿಟಿ ರವಿ ಅವರು ಏನೆಲ್ಲ ಕೇಳ್ಕೊಂಡಿದ್ದಾರೆ ಆ ಸಂಬಂಧಪಟ್ಟಂತೆ ಕಾನೂನು ಕ್ರಮವನ್ನ ತುರ್ತಾಗಿ ತೆಗೆದುಕೊಳ್ಳಿ, ಇದನ್ನ ವೈಯಕ್ತಿಕವಾಗಿಯೂ ನೀವು ನೋಡಿ ಸ್ವಲ್ಪ ಅನ್ನುವಂತಹ ಮನವಿಯನ್ನು ಸೂಚನೆಯನ್ನು ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಸಿಟಿ ರವಿ ಅವರು ಏನೆಲ್ಲ ಆಗ್ರಹ ಮಾಡಿದಾರೋ ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ, ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ನಿರ್ದೇಶನವನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಪತ್ರ ಬರೆದಿರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಯಾವ ರೀತಿ ಇದನ್ನ ನೋಡುತ್ತೆ, ರಾಜ್ಯಪಾಲರ ನಿರ್ದೇಶನವನ್ನ ಪಾಲಿಸುತ್ತಾ ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕು. ಈಗಾಗಲೇ ಸಾಕಷ್ಟು ವಿಚಾರದಲ್ಲಿ ರಾಜ್ಯಪಾಲರಿಗೂ ಸರ್ಕಾರಕ್ಕೂ ಜಟಾಪಟಿ ಇದೆ. ಈಗ ಸಿಟಿ ರವಿ ಪ್ರಕರಣದಲ್ಲೂ ಕೂಡ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ ಸೆಟ್ ಹೊಡೆಯುತ್ತಾ ನೋಡ್ಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.